ಏನ್ರೋ ಮಾಡ್ತಿದ್ದೀರಾ? ಟೈಮ್ ಪಾಸ್ ಮಾಡ್ತಾ ಇದೀವಿ, ಮಾಡಕ್ ಬೇರೆ ಕೆಲಸ ಇಲ್ಲ ಅದಕ್ಕೆ. ಮೇಡಮ್ ನಮ್ಮ ಮನ್ಸು ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ನೋಡುತ್ತಿರುವ ವೀಕ್ಷಕರೇ, ಏನು ಅನ್ಕೊಂಬಿಡಿ ನನ್ಗೆ ಈರುಳ್ಳಿ ಹೆಚ್ಚಕ್ ಬರಲ್ಲ ಅಂತ. ಇನ್ನೊಂದು ವಿಷಯ, ಅಕ್ಕ ಬಂದ್ಬಿಟ್ಟು ಕುಕ್ಕು ವಿತ್ ಕಿರಿಕ್ಕು ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ರು. ಅದ್ರಲ್ಲಿ ನಾನು ಸುಮ್ಮನೆ ಕಿರಿಕ್ ಮಾಡ್ಕೊಂಡಿದ್ದೆ, ಕುಕ್ ಮಾಡ್ತಿರ್ಲಿಲ್ಲ. ನೋಡಿ, ಚಟಪಟ ಚಟಪಟ ಮಜಾ ಮಾಡ್ಕೊಳ್ಳಿ. ಒನ್ ಮೋರ್ ಅನ್ನಿ. ಒನ್ ಮೋರ್ ಅನ್ಬೇಕು ನೀವು. ರೌಲಾನ್ ಏನ್ರೋ ಮಾಡ್ತಿದ್ದೀರಾ? ಟೈಮ್ ಪಾಸ್ ಮಾಡ್ತಾ ಇದೀವಿ, ಮಾಡಕ್ ಬೇರೆ ಕೆಲಸ ಇಲ್ಲ ಅದಕ್ಕೆ. ರೆಡಿ ಆಗ್ಬಿಟ್ಟಿದ್ದೀರಾ? ದೇವಸ್ಥಾನಕ್ಕೆ ಹೋಗಿ ಬಂದ್ವಾ? ದೇವಸ್ಥಾನಕ್ಕೆ ಹೋಗಿ ಬಂದು 1 ಅವರ್ ಮೇಲೆ. 1 ಅವರ್ ಆಗಿದ್ದೆ ನಮಗ್ ಗೊತ್ತಾಗಿಲ್ಲ. ಫುಲ್ಲು ಮೊಬೈಲ್ ನೋಡ್ಕೊಂಡು ಗಾಸಿಪ್ ಮಾಡ್ಕೊಂಡು ಕೂತಿದೀವಿ. ಹಿಂಗೆಲ್ಲ ಕೂರಲ್ವಲ್ಲ, ಸೀರೆ ಏನೋ ಬೇರೆ ಪ್ಲಾನ್ ಇದೆ. Now I know this plan is foolproof. Check this out. ಏನ್ ಪ್ಲಾನು? ಶುಭ, ನೀನೇ ಹೇಳು, ಏನ್ ಪ್ಲಾನು? ನಿಂಗೇನಾದ್ರೂ ಮಾಡತ್ತೆ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ತಿನ್ನಕ್ಕೆ ಮಾಡ್ಕೊಡೋಣ ಅಂತ ಅನ್ಕೊಂಡಿದೀವಿ. ನಮ್ಮನೆ ಗೆಸ್ಟ್ ಬೇರೆ ಬಂದಿದಾರಲ್ಲಪ್ಪ. ಹೌದು. ತಿನ್ನಕ್ ಮಾಡ್ಕೊಡೋದು, ಕುಕಿಂಗ್ ಮಾಡೋದು. ಎಸ್. ಏನು ಅಂದ್ರೆ ನನ್ಗೆ ಅಡ್ಗೆದು ತಲೆ ಬುಡ ಏನು ಗೊತ್ತಿಲ್ಲ. ಹಾಗಾಗಿ ಇವತ್ತು ಶುಭ ಅವಳ ಜೊತೆ ನನ್ನನ್ನ ಸೇರಿಸ್ಕೊಂಡು ಒಂದು ಅಡ್ಗೆ ರೆಸಿಪಿ ಮಾಡ್ತಿದ್ದಾಳೆ. ಅದು ಎಷ್ಟು ಕೆಟ್ಟದಾಗಿ ಬರುತ್ತೋ ಚೆನ್ನಾಗಿ ಬರುತ್ತೋ ಅಂತ ನೋಡ್ಬೇಕು, ಯಾಕಂದ್ರೆ ನನ್ಗೆ ಏನು ಗೊತ್ತಿಲ್ಲ. ಶುಭ ಎಲ್ಲ ಇವತ್ತು ಹೇಳ್ಕೊಡ್ತೀನಿ, ನನ್ನ ನಳ ಮಹಾರಾಜ ರೇಂಜ್ಗೆ ಚೇಂಜ್ ಓವರ್ ಮಾಡಿ ಮನೆ ಕಳಿಸ್ತೀನಿ ಅಂತೆಲ್ಲ ಹೇಳಿದಾಳೆ. ಅದಕ್ಕೇನೆ ನೋಡೋಣ ಅದೇನ್ ದಬಾಕ್ತೀನಿ ಅಂತ. ಮೇಡಮ್ ನಮ್ಮ ಮನ್ಸು ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಮರ ಯಾಕೆ ನಮ್ಗೆ ಏನಂತೀರಾ? ದೇವ್ರು ಒಳ್ಳೇದ್ ಮಾಡ್ತಾನೆ ನಮ್ಗೆ ಏನಂತೀರಾ? ಅಷ್ಟೇ. ದೇವ್ರು ಬೇರೆ ಯಾಕೆ ಬೇಕು? ಅಡಿಗೆ ಬೇಕು, ನಮ್ ತಾಯಿನ ನಾವು ಪ್ರೀತಿಸ್ಬೇಕು. ದೇವ್ರೇ ಪಾ, ಇವತ್ತು ಅಡ್ಗೆ ಮಾಡ್ತಾ ಇದೀನಿ, ಮೊದಲನೇ ಸತಿ ಚೆನ್ನಾಗ್ ಬರೋಂಗ್ ಮಾಡಪ್ಪ. ಬೇಕು, ಯಾಕೆ ಬೇಕು? ಹೋಟ್ಲಿಗೆ ಹೋಗೋಣ. ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಏನ್ ಶುಭ? ನಂಗಂತೂ ಗೊತ್ತಿಲ್ಲ. ಸಿಂಪಲ್ ಸ್ನಾಕ್ ಐಟಮ್ ಮಾಡೋಣ ಅಂತ. ಇವಳಿಗೆ ಇಷ್ಟ ಆಗ್ಬಹುದು ಅಂತ ಅನ್ಕೋತೀನಿ. ಅವಳೆ ನಂಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಬೇರೆ ಹೇಳಿದಾಳೆ. ನಂಗ್ ಜಂಕ್ ಫುಡ್ ಏನೇ ಇದ್ರು ತಿಂತೀನಿ, ಹೆಲ್ದಿ ಅಂತೂ ನನ್ಗೆ ಇಷ್ಟನೇ ಆಗಲ್ಲ. ಸೊ ನಿನ್ನೆಯಿಂದ ಚೆನ್ನಾಗಿ ಜಂಕ್ ಫುಡ್ ತಿನ್ಸಿದಾರೆ ಅಣ್ಣ, ವಿಠಲ್ ಅಣ್ಣ. ಇವತ್ತು ಜಂಕ್ ಫುಡ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಜಂಕ್ ಫುಡ್ ತಿಂತಾ ಇದೀನಿ ಅಂತ. ಹೆಲ್ದಿನ ಅನ್ಹೆಲ್ದಿನ ಇದು? ಯಾವ ಇವೆಲ್ಲ ಡೀಪ್ ಫ್ರೈ ಮಾಡಿದ್ರೆ ಅದು ಅನ್ಹೆಲ್ದಿ ಏನಲ್ಲ, ಅವಾಗ ತಿಂದ್ರೆ ಏನ್ ಆಗಲ್ಲ, ಹಾಗಾಗಿ ತಿಂತಾ ಇದೀವಿ. ಓಕೆ, ನೋಡೋಣ ಏನ್ ಮಾಡ್ತೀರಾ ಅಂತ. ಓಕೆ ಓಕೆ. ಒಂದು ಆಲೂಗಡ್ಡೆ ಮತ್ತೆ ಸಾಬುದಾನ ಗೊತ್ತಲ್ವಾ? ಸಾಬುದಾನ ಹಾಕ್ಬಿಟ್ಟು ಒಂದು ಫ್ರೈಸ್ ಮಾಡ್ತಾ ಇದೀವಿ. ಫ್ರೆಂಚ್ ಫ್ರೈಸ್ ಎಲ್ಲ ಕೇಳಿದ್ಯಲ್ವಾ? ಅದೇ ತರ ಸಾಬುದಾನ ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ಫ್ರೈಸ್ ಮಾಡ್ತಾ ಇದೀವಿ. ಓಕೆನಾ? ಇದಕ್ಕೆ ಏನೇನ್ ಬೇಕು? ಇದಕ್ಕೆ ಆಲೂಗಡ್ಡೆ ಬೇಕು, ಬೇಯಿಸಿರೋ ಆಲೂಗಡ್ಡೆ ಬೇಕು. ಸಾಬುದಾನ ನಾನೊಂದು 1.5 ಗಂಟೆ ಮೊದ್ಲೇ ನೀರಲ್ಲಿ ನೆನೆ ಇಟ್ಟಿದ್ದೆ. 1.5 ಕಪ್ಪಷ್ಟು ಇದೆ. ಅದು ನೀಟಾಗಿ ಊದ್ಕೊಂಡಿದೆ. ಸೊ ಇದು ಒಂದು 4-5 ಚಿಕ್ಕದ ಆಲೂಗಡ್ಡೆ ಇಟ್ಕೊಂಡಿದೀನಿ ಬೇಯಿಸಕ್ಕೆ. ಅಂಡ್ ಈರುಳ್ಳಿ ಬೇಕು, ಆಲ್ ಸ್ಪೈಸಸ್ ಇಷ್ಟು ಬೇಕು. ಓಕೆನಾ? ಸೊ ನಾನು ಈರುಳ್ಳಿ ಕಟ್ ಮಾಡ್ತೀನಿ, ಆಮೇಲೆ ಆಲೂಗಡ್ಡೆ ಕಟ್ ಮಾಡ್ತೀನಿ. ಆಲೂಗಡ್ಡೆ ಕಟ್ ಮಾಡಕ್ಕಿಲ್ಲ, ಸ್ಮ್ಯಾಶ್ ಮಾಡೋದು. ನಾನು ಈರುಳ್ಳಿ ಕಟ್ ಮಾಡ್ತೀನಿ, ಮೆಣಸಿನ್ಕಾಯಿ ಕಟ್ ಮಾಡ್ತೀನಿ. ಓಕೆನಾ? ನಂಗೆ
ನೋಡ್ಕೊಂಡ್ ಮಾಡು. ಇದು ನಿಂಗೆ ಇವಾಗ ಯಾವ ಸೈಜ್ ಅಲ್ಲಿ ಬೇಕು ಹೇಳಿ? ಗೊತ್ತು ತಾನೆ ನಾನು ಎಂತ ದೊಡ್ಡ ಶೆಫ್ ಅಂತ. ಈ ಸೈಜ್ ಅನ್ನು ಆ ಸೈಜ್ ಅಲ್ಲಿ ಮಾಡ್ಕೊಡ್ತೀನಿ. ಚಿಕ್ಕದಂದ್ರೆ ತುಂಬಾ ತುಂಬಾ ಚಿಕ್ಕದು. ಸರಿ ಆಯ್ತಾ? ಅಷ್ಟೇ ತಾನೆ. ನೋಡಿ ಇವಾಗ ಅಲ್ಲ ಇಷ್ಟು ದೊಡ್ಡ ಕತ್ತಿ ಇಟ್ಕೊಂಡಿದ್ಯಲ್ಲ, ಅದು ಚಾಕು ಏನಕ್ಕೆ ಅಂತ? ಹೆಚ್ಚಕ್ಕೆ ಅಂತ. ತರಕಾರಿ ಹೆಚ್ಚಕ್ಕೆ ಇಷ್ಟು ದೊಡ್ಡದು ಬೇಕಾ? ಇದು ನಿಂಗದು ದೊಡ್ಡದು ಅನ್ಸಿದೆ, ನಮಗೆಲ್ಲ ನಂಗೆ ಹಾರರ್ ಮೂವಿಲಿ ಸಾಯಿಸ್ಬೇಕಾದ್ರೆ ಇಂಥದೇ ತಗೋಬರೋದು. ಅಂದ್ರೆ ನಾ ಅದ್ರಲ್ಲಿ ಸಾಯಿಸ್ತೀನಿ. ಬೇಡ ಬೇಡ ಶುಭ, ಬೇಡ. ಹಂಗಲ್ವಾ? ಒಂದು ಈ ಪೀಸ್ ಇದೆಲ್ಲ ನನ್ಗೆ ನೀನ್ ಹೇಳ್ಬೇಕು ನನ್ಗೆ. ಇದೆಲ್ಲ ನೀಟಾಗಿ ತಕೊಂಡು ಅದ್ರಲ್ಲಿ ಕಪ್ಪು ಇರುತ್ತೆ ಗೊತ್ತಾ? ಸ್ವಲ್ಪ ನೋಡುತ್ತಿರುವ ವೀಕ್ಷಕ್ರೆ ಏನು ಅನ್ಕೊಂಬಿಡಿ ನನ್ಗೆ ಈರುಳ್ಳಿ ಹೆಚ್ಚಕ್ ಬರಲ್ಲ ಅಂತ. ಇನ್ನೊಂದ್ ವಿಷಯ, ಅಕ್ಕ ಬಂದ್ಬಿಟ್ಟು ಕುಕ್ಕು ವಿತ್ ಕಿರಿಕ್ಕು ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ರು. ಅದ್ರಲ್ಲಿ ನಾನು ಸುಮ್ಮನೆ ಕಿರಿಕ್ ಮಾಡ್ಕೊಂಡಿದ್ದೆ, ಕುಕ್ ಮಾಡ್ತಿರ್ಲಿಲ್ಲ. ಇವಾಗ ಬಟ್ ನೀವ್ ಗೆದ್ರಿ ಅಲ್ವಾ? ಹೌದು, ನಾನೇ ವಿನ್ನರ್ ಲಕ್ಷಣಗಳು ಕಾಣಿಸ್ತಿದ್ಯಾ ಕಟ್ ಮಾಡೋದ್ರಲ್ಲಿ? ಸಕ್ಕದಾಗ ಕಾಣಿಸ್ತಿದೆ. ಪಾರ್ಟ್ನರ್ದು ನೀನ್ ಹೇಳು ಶುಭ, ನೀನ್ ಮಾಡ್ಬೇಡ, ನಾನ್ ಮಾಡ್ತೀನಿ. ನಾನ್ ಬಂದಿರೋದು ಏನಕ್ಕೆ? ಸರಿ, ಇದು ತೊಳಿ ಆಯ್ತದು. ನೀಟಾಗಿ ತೊಳಿಬೇಕಾ? ಓಕೆ, ಇವಾಗ ಈರುಳ್ಳಿ ಹೆಚ್ಚಾಗಿದೆ. ಅಬಿಡ್ನ ಈರುಳ್ಳಿ ಹೆಚ್ಚಿದಾಳೆ, ಮೆಣಸಿನ್ಕಾಯಿ ಹೆಚ್ಚಿದಾಳೆ. ಸೊ ಇದಕ್ಕೆ ಇನ್ನ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ. ಓಕೆನಾ? ಒಂದು 4-5 ಚಿಕ್ಕ ಚಿಕ್ಕದು ಪೀಲ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ತಗೊಂಡಿದೀವಿ. ಸೊ ಇದನ್ನ ಸ್ಮ್ಯಾಶ್ ಮಾಡ್ಬೇಕು ಇವಾಗ. ಅಂಡ್ 1 ಕಪ್ ಭರ್ತಿ ಸಾಬುದಾನನ ನೆನೆ ಇಟ್ಟಿದ್ದೆ, ಅದು ತಗೋಬೇಕು. ಆಮೇಲೆ ಗರಂ ಮಸಾಲಾ ಪೌಡರ್, ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್ ಅಂಡ್ ಟರ್ಮರಿಕ್ ಪೌಡರ್ ಅಂಡ್ ಜೀರಾ ಪೌಡರ್, ಉಪ್ಪು. ಇಷ್ಟು ಬೇಕಾಗಿರೋದು ಮೇನ್. ಹಾಗೆ ಒಂದು ನಿಂಬೆ ಹಣ್ಣು ಲಾಸ್ಟ್ಗೆ ಹಿಂಡ್ಕೊಂಡು ಹಾಕಕ್ಕೆ. ಓಕೆನಾ? ಸೊ ಇಷ್ಟೆಲ್ಲ ಬೇಕು. ಸುಮಾರು ಜನ ಸ್ಮ್ಯಾಶ್ ಮಾಡಿದ್ದಾರೆ. ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಲ್ಲ, ಮಾಡ್ತಾ ಇರ್ತೀನಿ. ಏನ್ ಸ್ಮ್ಯಾಶ್? ಇದು ಬೋರ್ವೆಲ್ ಅಲ್ಲಿ ಕರೆಕ್ಟಾ? ಬಟ್ ನೀಟಾಗಿ ಆಗ್ಬೇಕು ಅದು. ನೀನ್ ಅದು ಅಷ್ಟು ಮಾಡ್ಬಿಟ್ಟು ಬೇಕಿದ್ರೆ ತಣ್ಣಗಾಗಿರುತ್ತಲ್ಲ ಕೈಯಲ್ಲಿ ಮಾಡ್ಬೋದಾ? ನಂಗ್ ಪಾತ್ರೆ ಬೇಕದು, ಬೌಲ್ ಬೇಕು ನಂಗದು. ಸ್ಮ್ಯಾಶ್ ಆಗಿದೆ. ಓಕೆ, ಇನ್ನು ಬೇಕಾ? ನೀನೆಲ್ಲ ಹಾಕೊಂಡ್ ಹೋಗ್ತೀಯ ಅಲ್ವಾ? ನಾನು ಹೇಳ್ತಾ ಹೋಗ್ತೀನಿ, ಹಾಕೊಂಡ್ ಹೋಗ್ತೀಯ. ಸರಿ. ಸೊ ಇದನ್ನ ಮಿಕ್ಸ್ ಮಾಡು. ಈರುಳ್ಳಿ, ಫುಲ್ ಹಾಕ್ಲಾ? ಹಾಕು. ಹಸಿಮೆಣಸು ಹಾಕು. ಓಕೆನಾ? ಈಗ ಒಂದ್ ಚೂರು ಇದಕ್ಕೆ ನಾನು ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿದ್ದೆ. ಬಟ್ ಅದು ಸಾಕಾಗಲ್ಲ, ಉಪ್ಪು ಬೇಕು. ಬಟ್ ಅದು ಹಾಕೋಣ ಲಾಸ್ಟಿಗೆ. ಅರ್ಶಿನ ಒಂದ್ ಚಿಟಿಕೆ ಅಷ್ಟು. ಸಾಕಷ್ಟು. ಇದು ಖಾರದ ಪುಡಿ. ಇಷ್ಟೆಲ್ಲ ಫುಲ್ ಹಾಕೋದು. ಓಕೆ, ಬಾಕ್ಸ್ ಹಾಕ್ಬಿಡಿಯಾ? ಎಷ್ಟು ಸ್ಪೂನ್ ಹಾಕಿದ್ದು ಖಾರದ ಪುಡಿ? ಇದು 1 ಸ್ಪೂನ್. ಒಂದು ಅಷ್ಟೇ ಇದ್ದಿದ್ದು ತರಬೇಕು. ಇದೆಷ್ಟು? ಅದು ಕೊರಿಯಂಡರ್ ಪೌಡರ್ ಅಲ್ಲ, ಒಂದು ಹಾಫ್ ಸಾಕಾ? ಇನ್ನೊಂಚೂರು ಹಾಕು. ನಂಗೆ ಅದೇನಂದ್ರೆ ಅಳತೆ ಹೇಳಕ್ ಒಂದು ಗೊತ್ತಾಗಲ್ಲ. ನನ್ನ ಕೈಯಲ್ಲಿ ಏನ್ ಗೊತ್ತಾ, ನೋಡ್ದವ್ರು ನಿಮ್ಗೆ ಎಷ್ಟ್ ಬೇಕೋ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ರಾಹುಲ ಸಾಕ? ಇದು ಇನ್ನೊಂಚೂರು ಹಾಕಮ್ಮ, ಇನ್ನೊಂಚೂರು ಹಾಕು. ಸಾಕು. ಈಗ ಎಷ್ಟು ಅಂತ ಹೇಳ್ರು? ಒಂಚೂರು ಹಾಕಿ. ಎಲ್ಲದು 2 ಟೇಬಲ್ ಸ್ಪೂನ್ ಹಾಕಿ ಅಷ್ಟೇ. ಎಲ್ಲಾನು 2 ಟೇಬಲ್ ಸ್ಪೂನ್. ಬಟ್ ಟೇಬಲ್ ಸ್ಪೂನ್ ಚಿಕ್ಕದ, ಟೀ ಸ್ಪೂನ್ ಚಿಕ್ಕದ? ನಿಮ್ಗೆ ಯಾಕೆ ಬೇಕದು? ಎಲ್ಲದು 2 ಟೀ ಸ್ಪೂನ್ ಹಾಕಿ ಸಾಕು. ಇದು ಏನು? ಇಲ್ಲ, ಇದು ಒಂದು ಅಷ್ಟೇ ಸಾಕು. ಇದು ಹಾಫ್ ಒಂದು ಚಿಟಕೆ. ಏನು? ಗರಂ ಮಸಾಲೆ. ಅಕ್ಕ ಸೈಲೆಂಟ್ ಆಗ್ಬಿಟ್ರು. ಅದೇ ಇದು ಕೆಂಪಗಿರುತ್ತಲ್ಲ. ಕೆಂಪಾದವೋ ಎಲ್ಲ ಕೆಂಪಾದವೋ. ನಮ್ ರಾಹುಲ್ ಹಂಗೆ ಏನು
ಸೊ ಈಗ ನೋಡಿ ಉಪ್ಪು ಆಲ್ರೆಡಿ ಹಾಕಿತ್ತು, ಹಾಕಿರೋದ್ರಿಂದ ಇದು ಒಂದು ಹಾಕ್ಲಾ, ಇನ್ನೊಂದು ಹಾಕ್ಲಾ, ಸಾಕಾ? ಆಲ್ರೆಡಿ ಅದಕ್ಕೆ ಹಾಕಿದೀನಿ. ಬೇಕಿದ್ರೆ ಆಮೇಲೆ ನೋಡಿ. ಇವಾಗ ನಿಂಬೆ ಹಣ್ಣು ಕಟ್ ಮಾಡು. ನಿಂಬೆ ಹಣ್ಣು ಹಿಂಡ್ಬೇಕು. ಹಿಂಡ್ಲಾ? ಹಿಂಡು ಹುಳಿ ಹಿಂಡದ್ರಲ್ಲಿ ಫೇಮಸ್ ಅಂತೆ ನೀನು. ಹಲೋ ಅಪ್ಪ ಎಂತ ಮಾತು ಹೇಳ್ಬಿಟ್ಟೆ. ಮತ್ತೆ ಹೆಂಗ ಅನ್ನಿಸ್ತು ನಿಂಗೆ ಮೈಸೂರು? ಹೆಂಗ ಅನ್ನಿಸ್ತು ನಮ್ಮ ಮನೆ? ಹೆಂಗ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಮೈಸೂರು ನಾನು ಮುಂಚೆ ಬಂದಿದ್ದೆ, ಆದ್ರೆ ಏನ್ ಸ್ಪೆಷಲ್ ಅಂದ್ರೆ ನಾನು ಇಲ್ಲಿವರೆಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ಲಿಲ್ಲ. ಇವತ್ತು ಮೊದಲನೇ ಸತಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು. ದರ್ಶನ ತುಂಬಾ ಚೆನ್ನಾಗಾಯ್ತು. ಅಮ್ಮನವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ಮನ್ಸಲ್ಲಿರೋ ಹರಕೆ ಎಲ್ಲ ಹೇಳ್ಕೊಂಡ್ ಬಂದಿವಿ, ನೋಡೋಣ ಈಡೇರಿದ್ರೆ ಮತ್ತೆ ಬಂದು ಮತ್ತೆ ಚಾಮುಂಡಿ ಬೆಟ್ಟ ಹತ್ತೀನಿ. ತುಂಬಾ ಖುಷಿ ಆಯ್ತು. ಅಂಡ್ ಆಲ್ಸೋ ಶುಭಾ ಮತ್ತೆ ವಿಠಲ್ ಅವರು ದೇ ಗೇವ್ ಮಿ ಸಚ್ ಗುಡ್ ಹಾಸ್ಪಿಟಾಲಿಟಿ. ನನಗೆ ನನ್ನ ಸ್ವಂತ ರಿಲೇಷನ್ಸ್, ನನ್ನ ಅಣ್ಣನ ಮನೆಯಲ್ಲೇ ಇರೋ ತರ ಫೀಲ್ ಬಂತು. ಶುಭಾನ ನಟ್ಬಿಡ್ತೀರಿ ಬೇಡ ಶುಭಾ. ತುಂಬಾ ಖುಷಿ ಆಯ್ತು. ಈ ಸತಿ ಆಸ್ಕರ್ನ ಅಭಿಜ್ಞಾಗೆ ಕೊಡ್ಬೇಕು ಅಂತ ಅನ್ಕೊಂತಾ ಇದ್ದಾರೆ. ಥ್ಯಾಂಕ್ ಯು. ಈ ಕುಂಕುಮನ ದಯವಿಟ್ಟು ಆಸ್ಕರ್ಗೆ ಕಳಿಸಿ. ಇವಾಗ ಏನ್ ಕಳ್ಸಲಾ? ನೆಕ್ಸ್ಟ್ ಕಲ್ಸೋ ಮೊದ್ಲು ಏನ್ ಮಿಸ್ ಮಾಡಿದೀವಿ ಹೇಳು? ಸಾಬುದಾನ. ಇದನ್ನ ಹಿಂಡ್ ಬಿಟ್ಟು ಹಾಕು. ನೀರೆಲ್ಲ ತೆಗ್ದಿದೀನಿ. ಹಿಂಡಿ ಹಾಕು. ನೀರಿರುತ್ತೆ ಅದ್ರಲ್ಲಿ. ನೀರ್ ಇದ್ರಲ್ಲಿ ಹಿಂಡ್ಬೇಕಾ ಅದ್ರಲ್ಲಿ ಇದ್ರಲ್ಲಿ ಹಿಂಡು. ಅದ್ರಲ್ಲಿ ನೀರು ಹೋಗ್ಬೇಕು. ಸೊ ಇವಾಗ ಸಾಬುದಾನನ ಫುಲ್ ಕ್ಲೀನ್ ಆಗಿ ಹಿಂಡ್ಬಿಟ್ಟು ಇದಕ್ಕೆ ಹಾಕಿದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡು. ಇದ್ರಲ್ಲಿ ಆಲೂಗಡ್ಡೆಲೇ ನೀರಿನ ಅಂಶ ಇರುತ್ತೆ, ಈರುಳ್ಳಿಲೇ ಇರುತ್ತೆ, ಅಂಡ್ ಇನ್ನೊಂದೇನ್ ಹಾಕಿದ್ದು ಸಾಬುದಾನ ಅದ್ರಲ್ಲೂ ಇರುತ್ತೆ. ಸೊ ನೀರು ಜಾಸ್ತಿ ಬೇಕಾಗಲ್ಲ. ಬಟ್ ಅದು ಆಲೂಗಡ್ಡೆ ಗಟ್ಟೆ ಇದ್ರೆ ಅಲ್ಲೇ ಸ್ಮ್ಯಾಶ್ ಮಾಡ್ಕೊ. ಇನ್ನೊಂದು ನಾವ್ ಇದನ್ನ ಹಿಂಗೆ ಹಾಕ್ತಾ ಇದೀವಿ ಫ್ರೈಸ್. ಬೇಕಿದ್ರೆ ಚೀಸ್ನು ಒಳಗಡೆ ಗ್ರೇಟ್ ಮಾಡ್ಬಿಟ್ಟು ಹಾಕ್ಬೋದಲ್ಲ? ಹಾಕ್ಬೋದು ಚೀಸ್ ಇದ್ರೆ. ಗ್ರೇಟ್ ಅಲ್ಲ, ಹಾಗೆ ಹಿಂಗೆ ನಾವು ಅದನ್ನ ಶೇಪ್ ಕೊಡ್ತಾ ಒಳಗಡೆ ಒಂದ್ ಪೀಸ್. ನಮ್ ಸವಾಸ ದೋಷ ಅಕ್ಕಂದು ಹೇಗೆ ಶುಭ? ಹಾಗೆ ನೀನು ಇವಳು ರೂಟ್ ಮ್ಯಾಪ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾಳೆ. ಲೊಕೇಶನ್ ಎಲ್ಲ ನೀಟಾಗಿ ಡಿಸ್ಕ್ರೈಬ್ ಮಾಡ್ತಾಳೆ. ಯಾರಿಗಾದ್ರೂ ನರೇಶನ್ ಬೇಕು ಅಂದ್ರೆ ಇವಳ್ದು ಇನ್ಸ್ಟಾ ಐಡಿ ಬೇಕಿದ್ರೆ ಕೆಳಗೆ ಹಾಕ್ತಿವಿ. ಮೈಸೂರ್ಗೆ ಹೆಂಗ್ ಹೋಗೋದು ಶುಭ? ಅಲ್ಲ ನಮ್ಮೂರ್ಗೆ ಹೋಗಿ ಲೆಫ್ಟ್ ತಗೊಂಡ್ ಹಂಗೆ ಸ್ಟ್ರೈಟ್ ಆದ್ರೆ ನಮ್ಮೂರ್ ಬರುತ್ತೆ. ಅದೇ ಪಾರ್ಲರ್ ಮೇಲೆ ಕೆಳಗಡೆ ಕೆಂಪು ಕಾರ್ ಇದೆ, ಅಲ್ಲೇ ಮೇಲೆ ಇವ್ರ ಮನೆ. ಓಕೆ, ಕಳ್ಸಿದೀನಿ ಇದನ್ನ. ಕಳ್ಸಿದ್ಯಲ್ಲ? ಚೆನ್ನಾಗಿ ಕಲ್ಸಾಯ್ತಾ ಈಗ? ಎಸ್, ನೋಡ್ತೀನಿ ನಾನು ಚೆನ್ನಾಗಿ ಆಗಿದ್ಯಾ ಇಲ್ವಾ ಅಂತ. ಫುಲ್ಲು ಸಕ್ಕತ್ತಾಗಿ ಈ ತರ ಕಲ್ಸಕ್ ಯಾರ ಕೈಲೂ ಆಗಲ್ಲ. ನೀ ಕಲ್ಸೋದ್ರಲ್ಲಿ ಹುಳಿ ಹಿಂಡದ್ರಲ್ಲೆಲ್ಲ ಫೇಮಸ್. ನಮ್ಮಣ್ಣ ಇಲ್ಲೇ ಅವನೇ ಹೇಳ್ತೀನಿ ಇರು ನಿಂಗೆ. ಏಳು ಯಾಕಮ್ಮಿ? ಇವ್ರು ಯಾರು ಹೇಳಿಲ್ಲ ಕಂದ. ಇವ್ರು ಯಾರು ಅಂತಾನು ಹೇಳಿಲ್ಲ ನೀನು. ಹೌದು, ನೀನ್ ಹೇಳ್ಬೇಕಲ್ಲ, ಮತ್ ನೀನ್ ತಾನೇ ಅಲ್ಲಿ ಮಾತಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಜ್ಞಾ ಭಟ್ ಅಂತ. What is your name? Oh no, what is not my name? What is your name? And I'm telling you it is not. ಐಸು ಅಂತ ಗೌರಿ ಸಂಕ್ರದಲ್ಲಿ ಮಾಡ್ತಾವಳೆ. ಹೌದು, ಗೌರಿ ಶಂಕರ ನನ್ ಗಂಡಂದು ತಂಗಿ. ಹೌದು, ಗಂಡನ್ ತಂಗಿ ನಾನು. ಬಜಾರಿ ಏನೇ ತಾಟ್ಗಿತ್ತೆ ಅವ್ರಿಗೆ ಹೇಳಿದ್ ಕೇಳಿಸ್ಲಿಲ್ವಾ? ಏನಿಲ್ಲ, ತುಂಬಾ ಒಳ್ಳೆ ಹುಡುಗಿ ನಾನು. ನೀವು ಸೀರಿಯಲ್ ಅಲ್ಲಿ ನೋಡಿರ್ತೀರಾ, ರಿಯಾಲಿಟಿ ಶೋಸ್ ಅಲ್ಲಿ ನೋಡಿರ್ತೀರಾ. ಇವತ್ತು ಮೈಸೂರಲ್ಲಿ ವಿಠಲ್ ಅಣ್ಣ ಅವ್ರ ಮನೇಲಿ ಅಡಿಗೆ ಮಾಡೋದನ್ನ ನೋಡ್ತಾ ಇದ್ದೀರಾ. ಆಯ್ತು, ಮುಗೀತು. ಇನ್ನೊಂದು ಬಿಟ್ಟಾಯ್ತು. ಏನು? ನಿನ್ ಗಂಡನ ತಂಗಿ ಬೆಳ್ಳುಳ್ಳಿ ಹೆಂಡತಿ. ಬೆಳ್ಳುಳ್ಳಿ ಅಂತೆ. ಎಲ್ಲೋದ್ರಿ ಬೆಳ್ಳುಳ್ಳಿ ಬಿಡ್ತಾ ಇಲ್ವಲ್ಲ ನನ್ನ. ನೋಡಿ ಮಾಡಿದೀನಿ. ಸೂಪರ್ ನೈಸ್. ಸೂಪರ್. ನೀನು ಸೀರಿಯಲ್ ಅಲ್ಲಿ ಒಂದ್ ಕೆಲ್ಸ ಮಾಡಲ್ಲ ನೋಡಿ, ಇವತ್ತು ನಮ್ಮಣ್ಣ ಹೆಂಗ್ ಕೆಲ್ಸ ಮಾಡಿಸ್ತಾನೆ ಆಫ್ ಸ್ಕ್ರೀನ್. ಓಕೆ, ಆಗಿದೆ. ಇವಾಗ ನೆಕ್ಸ್ಟ್ ಏನಂತ ನೆಕ್ಸ್ಟ್ ಹೇಳ್ತೀನಿ. ಹೇ ಪ್ರಭು. ಸೊ ಇದು ಇವಾಗ ಕಲ್ಸ್ಕೊಂಡಿದ್ದಾಗಿತ್ತು. ಇವಾಗ ಇದನ್ನ ರೌಂಡ್ ಫ್ರೆಂಚ್ ಫ್ರೈ ಶೇಪ್ಗೆ ನಾವು ತಗೊಂಡ್ಬರ್ಬೇಕು. ಅದನ್ನ ರೌಂಡ್ ಶೇಪ್ ಅಲ್ಲ, ಉದ್ದುದ್ದ. ಅದನ್ನ ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ. ಕೈಗಂಟುತ್ತೆ ಅಂತ ಶುಭಕ್ಕ ನೀರ್ ಹಾಕೊಂಡ್ ಮಾಡು, ಕೈಗಂಟಲ್ಲ ಅಂದ್ರು. ಅದಕ್ಕೆ ನೋಡಿ
ಅಕ್ಕ ಅಂದ್ಬಿಟ್ಲು ನಂಗೆ. ಅನ್ನ ಸಾರಿ. ನೋಡಿ ಈ ತರ ತೆಳ್ಳಗಿರ್ಬೇಕು, ತುಂಬಾ ದಪ್ಪ ಆದ್ರೆ ಬೇಯಲ್ಲ. ಅಪ್ಪ ಎಲ್ಲ ನಾನು ಹೇಳ್ಕೊಟ್ಟಂಗೆ ಹೇಳ್ತಿದ್ದಾಳೆ. ಆಯ್ತಾ? ಹಂಗೆ ಕಲಿಯೋದು ಕಣೆ. ಹಿಂಗೇನೆಲ್ಲ ಗೊತ್ತಾಗ್ಬಿಟ್ಟಿತ್ತ ಫಸ್ಟೇನೆ. ಅಲ್ಲ ಹೇಳ್ಕೊಟ್ಟಂಗೆ ಹೇಳ್ತಿದ್ದಾಳೆ ಅಂದೆ, ಏನು ಮಿಸ್ ಮಾಡ್ತಿಲ್ಲ ಅಂದೆ. ನೆಕ್ಸ್ಟ್ ಬೆಳ್ಳುಳ್ಳಿ ಮನೆಗೆ ಹೋಗಿ ಮಾಡ್ತಾಳೆ ಈಗ. ಬೆಳ್ಳುಳ್ಳಿ ಮನೇಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾಳೆ. ಬೆಳ್ಳುಳ್ಳಿ ಮನೇಲಿ ಬೆಳ್ಳುಳ್ಳಿ ಮಾಡ್ಕೊಡ್ಬೇಕು ನಿಮ್ಗೆ. ಅವಳು ನಮ್ಮ ಮನೆಯಾಗೇನೆ ಮೊಟ್ಟೆ ಬೇಯಿಸ್ತಾಳು ಅವಳು. ಬೆಳ್ಳುಳ್ಳಿ ಮನೇಲಿ ಬೆಳ್ಳುಳ್ಳಿ ಕಬಾಬ್ ಮೊಟ್ಟೆ ಬೇಯಿಸ್ಬಿಟ್ಟು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅಯ್ಯ ನಮ್ ಮೊಟ್ಟೆ ಬೇಯಿಸಿವ್ನಿ ನೋಡು ಅಂತ. ಓ ಅಂದ್ರೆ ಅವ್ರಲ್ಲಿ ಮೊಟ್ಟೆ ಎಲ್ಲ ಬೇಯಿಸಂಗಿಲ್ವಾ ಆ ಮನೇಲಿ? I still love you. ಅಲ್ಲ ಕಣೆ, ನಿಮ್ ಮನೆಯಲ್ಲಿ ನಮ್ಮ ಮನೇಲಿ ಒಂದ್ ದಿವಸ ಅಡ್ಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಅಂದ್ರೆ ಸೀರಿಯಲ್ ಮನೇಲಿ ಗೊತ್ತಾಯ್ತು, ಹೇಳು. ಪಾತ್ರವಾಗಿ ಹೇಳ್ತಾರದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇದ್ ಮಾಡ್ಬಿಟ್ಟಿದ್ಲು, ಮೊಟ್ಟೆ ಬೇಯಿಸಿದ್ಲು. ಅದು ಅದ್ಭುತ. ಓ ಅದು ಅವತ್ತು ನಾನು ನೋಡಿದ್ದೆ. ನಮ್ಮ ಅಣ್ಣ ಏನ್ ಬೋಸ್ ಅಂದಾಗ ತಿಂದಿದ್ದ ಗೊತ್ತಾ, ತಂಗಿ ಮಾಡೋಳೆ ಮೊಟ್ಟೆಯ ಅಂತ. ಮೊಟ್ಟೆ ಕೋಳಿ ಮಾಡಿತ್ತು, ನೀವ್ ಬೇಯಿಸಿದ. ಓಕೆ, ಇದನ್ನ ಹೀಗೆ ಮಾಡ್ಕೊಂಡು ಸಿಗ್ತೀವಿ. ಎಣ್ಣೆಗೆ ಬಿಡುವಾಗ ನಿಮಗ್ ಸಿಗ್ತೀವಿ, ಓಕೆನಾ? ಓಕೆ. ಸೊ ಇವಾಗ ಇದನ್ನ ಫ್ರೆಂಚ್ ಫ್ರೈಸ್ ಶೇಪ್ ಅಲ್ಲಿ ರೌಂಡ್ ಗೆ ನಾವು ಅದನ್ನ ಶೇಪ್ ಮಾಡಿ ಇಟ್ಕೊಂಡಿದ್ದೀವಿ. ಉದ್ದಕ್ ಮಾಡಿ ಇಟ್ಕೊಂಡಿದೀವಿ. ಉದ್ದಕ್ ಮಾಡಿ ಇಟ್ಕೊಂಡಿದೀವಿ. ಇಲ್ಲಿ ಎಣ್ಣೆ ಕಾಯಕ್ ಇಟ್ಟಿದ್ವಿ. ಅದು ಎಣ್ಣೆ ಇವಾಗ ಕಾದಿದೆ. ಇವಾಗ ಇದನ್ನ ಅದ್ರೊಳಗಡೆ ಬಿಡ್ತೀವಿ. ಅದ್ರೊಳಗ್ ಬಿಡ್ತೀವಿ. ಅದನ್ನ ಆಮೇಲೆ ತೆಗ್ದು ಅಲ್ಗ ಹಾಕ್ತಿವಿ. ಹಾಕ್ಲಾ? ಹಾಕು. ನೋಡಿ, ಚಟಪಟ ಚಟಪಟ. ಹಂಗೆ ಮೇಲಿಂದ ಎಸಿ ಬಿಡ, ಕೆಳಗಿಂದ. ಇವ್ರ ಮನೆ ಹತ್ರ ಬೋಂಡದ ಅಂಕಲ್ ಎಣ್ಣೆ ಒಳಗೆ ಕೈ ಹಾಕ್ತಾರಂತೆ, ಕುದಿಯೋ ಎಣ್ಣೆ ಒಳಗೆ. ಆಯ್ತಾ? ಹಾಕು. ನಾನೇ ಹೇಳ್ಕೊಟ್ಟಿದ್ದ ಅಂಕಲ್ಗೆ ಹೆಂಗ್ ಹಾಕೋದು ಅಂತ. ಮತ್ ನೀನ್ ಯಾಕೆ ಹಿಂಗ್ ಬಿಡ್ತಿದ್ಯಾ? ಯಾಕಮ್ಮಿ? ಮೈಸೂರು ಎಣ್ಣೆ ಅಲ್ವಾ, ಸುಟ್ಬಿಡುತ್ತೆ ಅಂತ ನೋಡು. ಕಟ್ಟೆ ಆಗೋಯ್ತು ನೋಡು. ಕಟ್ಟಾಗೋಯ್ತಾ? ನಂದಲ್ಲ ಕಟ್ಟಾಗಿದ್ದದು. ಲೂಸು ಸಾಕ್ ಬಿಡು. ಎಣ್ಣೆ ಇವಾಗ ಹಾಕಿದೀವಿ, ನೋಡ್ತಿದ್ದೀರಲ್ಲ? ನೋಡ್ತಾ ಇದಾರೆ. ಅದು ಗೊಳಗೊಳ ಅಂತಿದೆ, ಕೊತ ಅಂತಿದೆ ಅಂತ ಗೊತ್ತಿದೆ. ಅದು ಗೊಳಗೊಳ ಕೊತ ಅಂತಿದೆ. ಇವಾಗ ಹಾಕ್ಬಾರ್ದು, ಕೈ ಸಟ್ಕ ಇವಾಗ್ಲೇ ಹಾಕ್ಬಾರ್ದು, ಯಾಕೆಂದ್ರೆ ಅದು ಕಟ್ಟಾಗ್ಬಿಡುತ್ತೆ. ಅದು ಚಂದ ಕ್ರಿಸ್ಪಿ ಆದ್ಮೇಲೆ ಕೈ ಸಟ್ಕ ಚಂದ ಕ್ರಿಸ್ಪಿ ಆಗುತ್ತೆ. ಆಮೇಲೆ ಕೈ ಸಟ್ಕ ಹಾಕ್ಬೇಕು ಅಲ್ವಾ? ಹೌದೌದು. ಹಿಂಗೆ ಅಕ್ಕ ಪಂಟ್ರು 1 hour ಅಲ್ಲಿ. ಏನ್ರಪ್ಪ ಈಗ ಕಾದಿದೆ, ಕಂದು ಬಣ್ಣಕ್ಕೆ ತಿರುಗಿದೆ. ಇದು ಕಾದಿದೆ ಅಲ್ಲ, ಅದು ಬೆಂದಿದೆ. ನಾನ್ ಕನ್ನಡ ಎಲ್ಲ ಇವ್ರ ಜೊತೆ ಸೇರಿ ಎಕ್ಕುಟ್ಟಾಯ್ತು. ನನ್ ಕನ್ನಡ ಚಂದ ಇಲ್ಲ ಅಂತ ಹೇಳೋ. ಪ್ರಪಂಚದ ಏಕೈಕ ವ್ಯಕ್ತಿ ಅಂದ್ರೆ ನೀನೇ, ರುದ್ರ. ಫುಲ್ ಆಗಿದೆ. ಈಗ ತೆಗಿಯೋಣ ಅಕ್ಕ? ತೆಗಿಯೋಣ ಶುಭ? ತೆಗ್ದು ಒಂದ್ ಸ್ವಲ್ಪ ಹೊತ್ತು ಹಂಗೆ ಅಲ್ಲಾಡ್ಸಿ. ಇದು ಯಾಕೆ ಹಿಂಗೆ ಅಲ್ಲಾಡ್ಸೋದು ಅಂದ್ರೆ, ಎಣ್ಣೆ ಹೀರ್ಕೊಂಡಿರುತ್ತಲ್ಲ, ಅದು ಕೆಳಗೆ ಹಿಂಗ್ ಬಿಟ್ಟೋಗುತ್ತೆ. ಗೊತ್ತಿರಲಿಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ. ಹಾಕ್ಲಾ? ಇದು ಅಷ್ಟೇನೆ, ಹೀರ್ಕೊಳಕ್ಕೆ ಅಂತಾನೆ ಟಿಶ್ಯೂ ಪೇಪರ್ ಹಾಕಿರೋದು. ಇದು ದೇಸಿ ಫ್ರೆಂಚ್ ಫ್ರೈಸ್. ಇದು ಸಾಬೂದಾನ ಆರೋಗ್ಯಕ್ಕೆ ಒಳ್ಳೇದು. ತಿನ್ನಿ, ಮಜಾ ಮಾಡ್ಕೊಳ್ಳಿ. ಒನ್ ಮೋರ್ ಅನ್ನಿ. ಒನ್ ಮೋರ್ ಅನ್ಬೇಕು ನೀವು. ರೌಲಾನ್ ಈಗ ಆಫ್ ಮಾಡ್ತೀನಿ. ಮಾಡಾಯ್ತು. ಈಗ ಟೇಸ್ಟಿಂಗ್ ಮಾಡೋಣ. ನಾನ್ ಮಾಡ್ತೀನಿ ಟೇಸ್ಟಿಂಗ್. ಓಕೆ, ನೀನ್ ಮಾಡು. ನಾನು ಹಿಂಗೆಲ್ಲ ನಾನು ಇಟ್ಕೊಂತೀನಿ, ಅಣ್ಣ ಮಾಡ್ಕೊಡ್ತೀನಿ. ಓಕೆ. ಓಕೆ, ಇವಾಗ ಸಾಬೂದಾನ ಫ್ರೈಸ್ ರೆಡಿ ಆಗಿದೆ. ಇಬ್ರು ನನ್ನ ಹೆಂಡತಿ ಮತ್ತೆ ನನ್ನ ತಂಗಿ ಇಬ್ರು ಸೇರ್ಕೊಂಡು ಮಾಡಿರೋದು ಒಂದು ಫ್ರೈ ಹೇಗಿರುತ್ತೆ ಅಂತ
ನೀನೇ ಟೇಸ್ಟ್ ಮಾಡು, ನೀನ್ ಮಾಡಿರೋದನ್ನ ನೀನ್ ತಿಂದು ಟೇಸ್ಟ್ ಮಾಡಿದ್ರೇನೆ ನನಗ್ ಗೊತ್ತಾಗೋದು. ಆಯ್ತು. ನನಗೆ ಬಿಲೀಫ್ ಬರುತ್ತೆ. ಮುಂಚೆ ರಾಜ್ರ ಕಾಲದಲ್ಲೆಲ್ಲ ಹಿಂಗೆ ಮಾಡೋರು ಅಂತ ಎಲ್ಲಿ ವಿಷ ಗಿಷ ಹಾಕಿ ಸಾಯಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಮಂತ್ರಿನೋ ಅಥವಾ ಅವ್ರ ಜೊತೆಗಿರೋರ್ಗೆ ಯಾರಿಗಾರು ಫಸ್ಟ್ ತಿನ್ಸಿ ಆಮೇಲೆ ತಿನ್ಸ್ಕೊಳ್ಳೋರಂತೆ, ಅವ್ರು ತಿನ್ಸೋರಂತೆ. ಶುಭಾ ನೋಡ್ದಾ ಏನಕ್ಕೂ ನಮ್ ಸೇಫರ್ ಸೈಡ್ ಅಲ್ಲಿ ನಾವ್ ಇರೋಣ ಅಂತ ಅವ್ರು ಮಾಡಿದ್ದನ್ನ ಫಸ್ಟ್ ಅವ್ರಿಗೆ ತಿನ್ಸೋಣ, ಪುಣ್ಯ ಮಾಡಿರ್ಬೇಕು. ಹೆಂಗಿದೆ ಅಂತ ಅವ್ರು ಹೇಳಿ ಆಮೇಲೆ ನಾವು ತಿನ್ನೋಣ. ತಿನ್ನಮ್ಮ. ನಾನು ಟೆಸ್ಟಿಂಗ್ ರ್ಯಾಟು ತಿಂತೀನಿ ನೋಡಿ, ಸಕ್ಕತ್ತಾಗಿರುತ್ತೆ. ಓ ಶಬ್ದ ಬೇರೆ ಬರ್ತಾ ಇದೆ, ಕುರು 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 ಅಂತ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ. ಸೂಪರ್, ಸಕ್ಕತ್ತಾಗಿದೆ. ಏನೋ ಏನೇ ಮಿಸ್ಟೇಕ್ ಇದ್ರು ಸೂಪರ್ ಅಂತ ಆಕ್ಟಿಂಗ್ ಅಲ್ಲಿ ಹಂಗೆ ಮರಳ್ ಮಾಡ್ಬಿಡ್ತಾಳೆ. ನಾನು ಹೇಳ್ತೀನಿ ರೀ, ಸ್ವಲ್ಪ ಡೌ ಜಾಸ್ತಿ. ಫುಲ್ ಕ್ರಿಸ್ಪಿ ಕ್ರಿಸ್ಪಿಯಾಗೆ ಟೇಸ್ಟು, ಉಪ್ಪು ಚೆನ್ನಾಗಿದೆ. ಬಟ್ ಇದೇನು ಗೊತ್ತಾ, ಯಾವ್ರ ಜೊತೆ ತಿಂತಿದ್ದೆ ಹೇಳು? ಮಯೋನೀಸ್, ಬೆಳ್ಳುಳ್ಳಿ ಮಯೋನೀಸ್. ಬೆಳ್ಳುಳ್ಳಿ ಮಯೋನೀಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದೀವಿ. ನಾನು ನಮ್ಮ ಅಕ್ಕ ಸೇರಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದೊಂದು ಒಳ್ಳೆ ಸ್ನ್ಯಾಕು, ಬೇಗ ಪಟಪಟ ಅಂತ 2 ನಿಮಿಷದಲ್ಲಿ ರೆಡಿ ಆಗುವಂಥ ಒಂದು ಸ್ನ್ಯಾಕು. ಸೊ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇವತ್ತು ನಮ್ಮ ರಾಯಭಾರಿ ಯೂಟ್ಯೂಬ್ ಚಾನಲ್ಗೆ ಒಂದು ಎಪಿಸೋಡ್ಗೋಸ್ಕರ ಇವತ್ತು ನಮ್ಮ ಜೊತೆ ಬಂದು ನಿಂತ್ಕೊಂಡು ಅಡುಗೆ ಮಾಡಿ ನಮಗೆ ಸಪೋರ್ಟ್ ಮಾಡಿದಂತಹ ಅಭಿಜ್ಞಾ ಭಟ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಅಯ್ಯೋ ತುಂಬಾ ಫಾರ್ಮಲ್ ಆಗೋಯ್ತಾ? ಅಭಿಜ್ಞಾ ಭಟ್ ಅವ್ರಿಗಂತೆ ಅಯ್ಯಯ್ಯೋ. ಥ್ಯಾಂಕ್ ಯು ಅಣ್ಣ, ನಂಗೂ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ನಿಮ್ ಮನೇಲಿ ಇದ್ದು ಇದನ್ನೆಲ್ಲ ತಿಂದಿದ್ದು, ನೆನ್ನೆದು ಮೊನ್ನೆದು ಎಲ್ಲ ತುಂಬಾ ಖುಷಿ ಆಯ್ತು ನನ್ಗೆ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು, ಫೆಬ್ರವರಿ 28ನೇ ತಾರೀಕು ಅಲ್ವಾ? ಫೆಬ್ರವರಿ 28ನೇ ತಾರೀಕು ಅಭಿಜ್ಞಾ ಭಟ್ದು ಕೂಡ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ, ಹೊಸದು ಅಭಿಜ್ಞಾ ಭಟ್ ಯೂಟ್ಯೂಬ್ ಚಾನಲ್ ಅಂತ. ಸೊ ಅವರ ಇನ್ಸ್ಟಾ ಐಡಿನ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀವಿ. ಅಲ್ಲಿ ಹೋದ್ರೆ ಅವರ ಬಯೋದಲ್ಲಿ ಅವರ ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅವ್ರು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಎದುರುಗಡೆ ಬರ್ತಾ ಇದ್ದಾರೆ. ಸೊ ದಯವಿಟ್ಟು ನನ್ನ ತಂಗವಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾವ್ನಿ. ಥ್ಯಾಂಕ್ ಯು. ಹಾಗೆ ಅದೇ 28ನೇ ತಾರೀಕು ನನ್ನ ತಂಗವನ್ ಬರ್ತ್ಡೇ. ಹೌದು, ಉಡ್ದಿ ಹಬ್ಬ ಅಂತ, ಉಡ್ದಿ ಹಬ್ಬ. ಹೌದು, ಹುಟ್ಟದಬ್ಬ. ಸೊ ಒಳ್ಳೇದಾಗ್ಲಿ. ಹುಟ್ಟದಬ್ಬಕ್ಕೆ ಮುಂಗಡವಾಗೇನೆ ಹೇಳ್ತಾ ಇದ್ದೀನಿ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ರಾಯಭಾರಿ ಚಾನಲ್ ಕಡೆಯಿಂದ ಹಾಗೂ ನಮ್ಮ ಏನು ಫಾಲೋವರ್ಸ್ ಕಡೆಯಿಂದ. ನಿನ್ಗೆ ಒಳ್ಳೇದಾಗ್ಲಿ. ನೀನ್ ಏನೇನ್ ಅನ್ಕೊಂಡಿದ್ಯಾ, ಇವತ್ತು ಬೆಟ್ಟಕ್ಕೆ ಬೇರೆ ಹೋಗಿ ಬಂದಿದ್ಯಾ. ಸೊ ಎಲ್ಲ ತರ ಒಳ್ಳೇದಾಗಿ ನೀನ್ ತುಂಬಾ ಎತ್ತರಕ್ಕೆ ಬೆಳಿ. ಎಲ್ಲ ಎತ್ತರಕ್ಕೆ ಬೆಳೆದಾದ್ಮೇಲೆ ಇವ್ನ್ ಯಾರು ನೋಡ್ಬೇಡ, ಮಾಡಲ್ಲ, ಸುಮ್ನೆ ತಮಾಷೆ ಮಾಡ್ತಾ ಇರೋದು. ಸೊ ಖುಷಿ, ನೀನ್ ಬೆಳೆದ್ರೆ ನಂಗೆ ಖುಷಿ ಆಗುತ್ತೆ. ಓಕೆ, ನನ್ನ ನಿಜವಾಗ್ಲೂ ನನ್ಗೆ ಒಂದು ಇಲ್ಲಿ ಬಂದ್ ನಾನು ಯಾರು ನನ್ನ ರಿಲೇಟಿವ್ಸ್ ಮನೆಗೆಲ್ಲ ಹೋಗೋದೇ ಇಲ್ಲ. ನನ್ಗೊಬ್ರು ಸ್ವಂತ ಅಣ್ಣ ಸಿಕ್ಕಿರೋ ತರ ಫೀಲ್ ಆಯ್ತು ಇಲ್ಲಿಗೆ ಬಂದು. ಸ್ವಂತ ಅಣ್ಣ, ಸ್ವಂತ ಅತ್ತಿಗೆ, ತುಂಬಾ ಖುಷಿ ಆಯ್ತು ನಂಗೆ ಬಂದು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ನಮ್ಮ ರಾಯಭಾರಿ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇರಿ. ಇದು ನಿಮ್ಮ ರಾಯಭಾರಿ, ಅವರು, ನಾವು, ನೀವು. ಧನ್ಯವಾದಗಳು.